ಪಾರ್ಕೆ ತಾನೇ ಇದು? ಹ್ಞೂ ಸರ್, ಇದು ಕರಂ ವಿಶ್ವೇಶ್ವರಯ್ಯ ಕೈಗಾರಿಕೆ ನಗರ ಅಂತ ಹೆಸರಿತ್ತು ಮುಂಚೆ. ಅವ್ರ ನೆನಪಿಗಾಗಿ ಇಲ್ಲಿ ಕರಂ ವಿಶ್ವೇಶ್ವರಯ್ಯ ಹೆಸರಿಟ್ಟಿದ್ರು. ನೋಡಿ ಇಲ್ಲಿ ಮಾಡ್ತಿಲ್ಲ ಸುಮ್ಮನೆ ಅವ್ರದ್ದು. ಬಂದಿದ್ದಾರೆ ಮುಂದೆ. ಬನ್ನಿ ಮೇಡಮ್. ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ LG1 KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ನನ್ನಿಂದ ನೀವು ನೋಡ್ಬೋದು ಭಾರತ ರತ್ನ ವಿಶ್ವೇಶ್ವರಯ್ಯನವರ ಪುತ್ಥಳಿ. ಇದು ಇರುವಂಥದ್ದು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ. ನಮ್ಮ ಹಿಂದೆಗಡೆ ನೋಡ್ಬೋದು, ಇದು ರಾಜಾಜಿನಗರ ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ? ಇದು ರಾಜಾಜಿನಗರ ಇಂಡಸ್ಟ್ರಿಯಲ್ ಏರಿಯಾ. ಫೈರ್ ಸೇಫ್ಟಿ ಏನಿದೆ, ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಕರಿತೀವಿ, ಹಿಂದೆ ಇಲಾಖೆ ಇದೆ. ಇದ್ರ ಮುಂದೆಗಡೆ ಇದು BBMPಗೆ ಸೇರಿರುವಂಥ ಸ್ಥಳಗಳು ಅಂತ ನನಗೆ ಅನ್ನಿಸ್ತಾ ಇದೆ. ಇದು ಮೋಸ್ಟ್ ಪಾರ್ಕೆ ಇರ್ಬೋದು ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿತ್ತು, ನೋಡಿದ್ದೀರಾ? ಮಾಡ್ತಾ ಇದ್ದೀರಾ? ನೋಡಿ, ಈಗ ಪಾಪ ನಮ್ಮ ಲೋಕೇಶ್ ಅವರು ಸ್ಥಳೀಯರು ಅವ್ರಿಗೆ ಗೊತ್ತಿದೆ ಇದು ಪಾರ್ಕ್ ಅಂತ ಹೇಳ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ನಾವು ಒಂದು ರೀತಿಯಾಗಿ ಪ್ರತಿಮೆಗಳೇ ಮಾಡಬಾರ್ದು. ಯಾರ್ದಾದ್ರೂ ಆಗಿರಲಿ, ರಾಜ್ಯದಲ್ಲಿ ಅಥವಾ ನಗರಗಳಲ್ಲಿ ಎಲ್ಲೂ ಸಹ ಪ್ರತಿಮೆಗಳೇ ಮಾಡಬಾರ್ದು ಅಂತ ನಾವು ಪ್ರತಿಮೆಗಳನ್ನು ವಿರೋಧಿಸ್ತೀವಿ. ಯಾಕೆ ಅಂದರೆ ಈಗ ಯಾವುದಾದ್ರೂ ಒಂದು ವ್ಯಕ್ತಿಯ ಪ್ರತಿಮೆ ಮಾಡಿದ್ರೆ ಅವ್ರ ಘನತೆಗೆ ಶೋಭೆ ತರುವಂಥದ್ದಾಗಿರಬೇಕು. ಸ್ಥಳನೂ ಆಗಿರಲಿ ಅಥವಾ ಎಲ್ಲಿ ನಾವು ಮಾಡ್ತೀವಿ ಆ ಮೂರ್ತಿಗೆ, ನಾವೇನಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ, ಅದಕ್ಕೆ ಯಾವುದೇ ರೀತಿಯ ಚ್ಯುತಿ ಬರಬಾರ್ದು. ಅದನ್ನು ರಕ್ಷಿಸಬೇಕು ಅವ್ರ ಬಗ್ಗೆ. ಏಕೆಂದರೆ ಮುಂದಿನ ಪೀಳಿಗೆಗೆ ನಾವು ಒಬ್ಬ ನಾಯಕನ ಅಥವಾ ಒಬ್ಬ ಯಾವುದಾದ್ರು ಒಂದರಲ್ಲಿ ಹೆಸರು ಮಾಡಿರುವಂಥ ವ್ಯಕ್ತಿಗಳ ಪ್ರತಿಮೆಯನ್ನು ಮಾಡ್ತೀವಿ ಅಂದರೆ ಆ ಪ್ರತಿಮೆ ಇರೋವರೆಗೂ ಬರುವಂಥ ಜನರಿಗೆ ಅವ್ರ ಬಗ್ಗೆ ಮಾಹಿತಿ ಸಿಗಬೇಕು. ಅವ್ರು ಏನಾಗಿದ್ರು, ಯಾಕೆ ಅವರ ಮೂರ್ತಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಂತ ತಿಳಿಸ್ತಾ ಹೋಗಬೇಕು ಅನ್ನೋ ಕಾರಣಕ್ಕೆ ಒಂದು ಪ್ರತಿಮೆಯನ್ನು ಮಾಡುವಂಥದ್ದು. ಆದರೆ ಇವತ್ತು ಇದು ನಾವೇನು ನಿಂತಿದ್ದೀವಿ, ಇದು ಪಾರ್ಕ್ ಅಂತ ಹೇಳ್ತಾ ಇದ್ದಾರೆ ನಮ್ಮವರು. ಇದು ಪಾರ್ಕ್ ರೀತಿಯಾಗಿ ನಾವೆಲ್ಲೂ ಕಾಣಿಸ್ತಾ ಇಲ್ಲ. ಬರೀ ಕಸ ತುಂಬಿರುವಂಥ ಏನು ಕಸವನ್ನು ಸ್ಟೋರ್ ಮಾಡುವಂಥ ಜಾಗದ ಥರ ಕಾಣ್ತಾ ಇದೆ. ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ, BBMP ಏನು ಮಾಡ್ತಾ ಇದೆ. ಪಾಪ ನಾವಿಲ್ಲಿ ಸರ್ ವಿಶ್ವೇಶ್ವರಯ್ಯನವರ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಿ ಇದಕ್ಕೆ ಒಂದು ಲಕ್ಷಾಂತರ ರೂಪಾಯಿ ಖರ್ಚಾಗಿರುತ್ತೆ. ಯಾರೋ ದಾನಿಗಳು ಪಾಪ ಇಲ್ಲಿರುವಂಥ ಏನು ಕೈಗಾರಿಕಾ ಪ್ರದೇಶ ಇದೆ, ಕೈಗಾರಿಕಾ ಪ್ರದೇಶದಲ್ಲಿ ಬಾರಣ ಮುಂದೆ ತೋರಿಸಿ ಒಂದು ಕಂಪ್ನಿಯವರು ಈ ಪುತ್ಥಳಿಯನ್ನು ಮಾಡಿಸ್ಕೊಟ್ಟಿರುವಂಥದ್ದು. ಯಾಕೆ ಮಾಡಿಸ್ಕೊಟ್ರು? ಈ ಏರಿಯಾ ಹೆಸರು ಅವ್ರು ಇಟ್ಟಿರುವಂಥದ್ದು ಸರ್ ವಿಶ್ವೇಶ್ವರಯ್ಯ ಕೈಗಾರಿಕಾ ನಗರ ಅಂತ ಇಟ್ಟಿದ್ದಾರೆ. ಅವ್ರ ಹೆಸರಿನಲ್ಲಿ ಈ ನಗರ ಇರೋದ್ರಿಂದ ಇಂಜಿನಿಯರ್ಗಳಿಗೆ, ಯಾಕೆಂದರೆ ಇವತ್ತು ಇವರ ಜನ್ಮದಿನ ಬಂದಿದ್ದ ತಕ್ಷಣ ಏನು ಇಂಜಿನಿಯರ್ಗಳು ಓದಿರೋರೆಲ್ಲ ವಿಶ್ವೇಶ್ವರಯ್ಯನವರೇ ಮೈ ಮೇಲೆ ಬಂದಂಗೆ ನಾವು ಹಂಗೆ ನಾವು ಹಿಂಗೆ ಅಂತ ಪಾಪ ಅವರ ಪೋಸ್ಟ್ಗಳನ್ನ ಹಾಕ್ಕೊಂಡು ಫೋಟೋಗಳನ್ನ ಹಾಕ್ಕೊಂಡು ನೋಡಿದ್ದೀವಿ. ಅವ್ರ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಆದರೆ BBMPಯಲ್ಲೂ ಇಂಜಿನಿಯರ್ಗಳಿದ್ದಾರೆ. ಈಗ ಇದೇನು ಪಾರ್ಕು ನಾವು ನಿಂತಿದ್ದೀವಿ, ಹಾರ್ಟಿಕಲ್ಚರ್ ಇರ್ಬೋದು ಅಥವಾ BBMP ಇರ್ಬೋದು ಅಥವಾ GBA, ಈಗಿನ ಯಾರಾದರೂ ಅಲ್ಲೂ ಇಂಜಿನಿಯರ್ಗಳಿದ್ದಾರೆ. ಅವರು ವಿಶ್ವೇಶ್ವರಯ್ಯನವ್ರ ಬಗ್ಗೆ ಅವ್ರಿಗೇನಾದರೂ ಕಿಂಚಿತ್ತಾರು ಕಾಳಜಿ ಇದ್ದಿದ್ದರೆ ಇಲ್ಲ ನಾವು ಈ ರೀತಿ, ಯಾಕೆಂದರೆ ನಮ್ಮ ಮಕ್ಕಳಿಗೆ ಏನು ಹೇಳ್ತೀವಿ ಈ ಥರ ಪಾಪ ನೋಡಿ ಯಾವ ರೀತಿಯಾಗಿ ನಾವು ಮುಂಚೆ ಬಂದಾಗ ನೀವು ವಿಡಿಯೋದಲ್ಲಿ ನೋಡ್ಬೋದು ಏನೇನಿತ್ತು, ಅವ್ರ ಸುತ್ತಮುತ್ತ ಏನಿತ್ತು, ಅವ್ರ ಮೇಲ್ಗಡೆ ಏನಿಟ್ಟಿದ್ದಾರೆ. ಇದು ಯಾಕೆ ಬೇಕು? ದಯಮಾಡಿ BBMP ಅಧಿಕಾರಿಗಳೇ, ಸಾಧ್ಯ ಆದರೆ ಈ ಮೂರ್ತಿಯನ್ನು ತೆರವುಗೊಳಿಸ್ಬಿಡಿ. ನಮ್ಮ ಕೈಲಿ ನಿರ್ವಹಣೆ ಮಾಡೋಕ್ಕಾಗಲ್ಲ, ನೀವು ಇದನ್ನು ನೋಡ್ಕೊಳ್ಳೋದಕ್ಕಾಗಲ್ಲ, ಮಾಡೋದಕ್ಕಾಗಲ್ಲ. ಪಾರ್ಕು ಯಾವ ರೀತಿಯಾಗಿ ಯಾವ ಗತಿಯಲ್ಲಿ ಇಟ್ಟಿದ್ದೀರ ನೋಡಿ.
ಈ ವ್ಯವಸ್ಥೆಯಲ್ಲಿ ನಿಜವಾಗ್ಲೂ ನಮಗೆ ಒಂದು ರೀತಿಯಾದಂಥ ಭಾಳ ಬೇಸರ ಆಗೋಯ್ತು ಇದನ್ನು ನೋಡಿ. ಯಾಕೆ ಬೇಕು ನಮ್ಗೆ ಈ ರೀತಿಯಾದಂಥದ್ದು? ಇಂಥ ಮಾನ್ಯರಿಗೆ ನಾವು ಮಾತಾಡ್ತೀವಲ್ಲ, ಉದ್ದುದ್ದ ಭಾಷಣ ಮಾಡ್ತೀವಲ್ಲ, ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದವರು, ಬೆಂಗಳೂರಿಗೆ ಅಭಿವೃದ್ಧಿ ಮಾಡಿದವರು, ಏನದು ಕರೆಂಟ್ ನಿಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದವರು. ಇವತ್ತು ಬೆಳಗ್ಗೆ ಪೇಪರಲ್ಲಿ ಓದ್ತಾ ಇದ್ವಿ, 1905ರಲ್ಲಿ ಪ್ರಥಮವಾಗಿ ಏಷ್ಯಾದಲ್ಲೇ ಬೆಂಗಳೂರು ನಗರಕ್ಕೆ ಕರೆಂಟ್ ಬಂತು. ಅದರಲ್ಲಿ ಇವ್ರದ್ದು ಪಾತ್ರ ಇದೆ ಅಲ್ವಾ ಶ್ರೀನಿವಾಸ ಅವರೇ? ಈ ರೀತಿಯಾದಂತಹ ಮೈಸೂರು ರಾಜ್ಯಕ್ಕೆ, ಇವತ್ತಿನ ಕರ್ನಾಟಕ ಏನು ಮೈಸೂರು ರಾಜ್ಯಕ್ಕೆ ಇವ್ರದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿರುವಂಥ ಸರ್ ವಿಶ್ವೇಶ್ವರಯ್ಯನವರ ಪುತ್ಥಳಿಗೆ ಈ ರೀತಿಯಾದಂಥ ಅಪಮಾನ ಮಾಡ್ತಾ ಇರುವಂಥದ್ದು ಎಷ್ಟು ರೀತಿಯಾಗಿ ಸರಿ? ದಯಮಾಡಿ ನಾನು ಕೈ ಮುಗಿದು ಇಲ್ಲಿನ ಸ್ಥಳೀಯ ಇಂಜಿನಿಯರ್ಗಳಿಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಇದು ಬಂದು ಇದನ್ನು ಏನಿದೆ ಈ ವ್ಯವಸ್ಥೆಯನ್ನು ಸರಿ ಮಾಡಪ್ಪ. ಕೊನೆ ಪಕ್ಷ ಈ ಭಾಗನಾದರೂ ಇಷ್ಟಾದರೂ ಕ್ಲೀನ್ ಮಾಡಿಕೊಡಿ ಅಂತ ನಾನು ಈ ಮೂಲಕ ನಾನು ಕೇಳ್ಕೊತೀನಿ. ಈ ರೀತಿ ಆಗಬಾರ್ದು. ಯಾರದೇ ಪುತ್ಥಳಿಗಳಾದರೂ ಅವರ ಪುತ್ಥಳಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಅವ್ರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಯಾರೂ ಮಾಡಬೇಡಿ ಅಂತ ನಾನು ಈ ಮೂಲಕ ನಾಡಿನ ಜನತೆಯಲ್ಲಿ ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊತೀನಿ. ನಮಸ್ಕಾರ.